ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಗ ಚಕ್ಲಿ ಮಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ. ಫಸ್ಟು 1 kg ಅಕ್ಕಿನ ನೆರಳಲ್ಲಿ ತೊಳೆದು ಅಕ್ಕಿನ ನೆರಳಲ್ಲೇ ಒಣಗಿಸ್ಬೇಕು ಮನೆ ಒಳಗಡೆನೆ, ಆಯಿತಾ. ಈಗ ನೋಡಿ ಅಕ್ಕಿನ ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಅಕ್ಕಿ ಕಲರ್ ಚೇಂಜ್ ಆಗಬೇಕು ನೋಡಿ, ಈ ಕಲರ್ ಆಗಬೇಕು. ಅದನ್ನು ಎತ್ತಿ ಒಂದು ಪ್ಲೇಟಿಗೆ ಎತ್ತಿಡಿ. ನೆಕ್ಸ್ಟು ಉದ್ದಿನಕಾಳನ್ನ ಈ ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಈಗ ಹೆಸ್ರು ಬೇಳೆನ ಈ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ, ಇದರಲ್ಲಿ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಹೆಸ್ರು ಬೇಳೆನ ಸ್ಕಿಪ್ ಮಾಡ್ಬೋದು, ಬೇಡ ಅಂದರೆ. ಉದ್ದಿನಕಾಳು 1 kg ಅಕ್ಕಿಗೆ 1/4 kg ಉದ್ದಿನಬೇಳೆ ಹಾಕಬೇಕು. 1-2 ಇಡಿ ಕಡಲೆ ಹಾಕಬೇಕು. ಹೆಸ್ರು ಬೇಳೆ ಫ್ರೈ ಮಾಡಬೇಕಾದ್ರೆ ಕಡಲೆನೂ ಹಾಕಿದ್ದೀನಿ. 1 ಸ್ಪೂನ್ ಜೀರಿಗೆ ಅದನ್ನು ಹಾಕಿದ್ದು ನೋಡಿ. ನೆಕ್ಸ್ಟು ಒಂದು 7-8 ಮೆಣಸಿನ್ಕಾಯಿ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 2 ಸ್ಪೂನ್ ಮೆಣಸು ಹಾಕಿದ್ದೀನಿ, ಅದಕ್ಕೊಂದು 3 ಸ್ಪೂನ್ ಹಾಕಿ ಎಲ್ಲದನ್ನು ಅದು ಹಾಕಿ ಗಿರಣಿಗೆ ಹಾಕಿಸ್ಕೊಬಂದು ನೋಡಿ ಹಿಟ್ಟನ್ನ ನಾನು ಅದಕ್ಕೆ ಉಪ್ಪು ಮತ್ತು ಬಿಳಿ ಎಳ್ಳು ಮಿಕ್ಸ್ ಮಾಡಿದ್ದೀನಿ. ಒಂದು ಸೌಟು ಅವ್ರು 2 ಸೌಟನ್ನ ಎಣ್ಣೆನ ಬಿಸಿ ಮಾಡಿ ನೀಟಾಗಿ ಮಿಕ್ಸ್ ಅದ್ರೊಳಗಡೆ ಹಾಕಿ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಹಿಂಗೆ ಇದು ಮಾಡಿದಾಗ ಅದು ಉಂಡೆ ಟೈಪ್ ಬರಬೇಕು ನೋಡಿ. ಈಗ ನೀರನ್ನ ಬೆಚ್ಚಗೆ ಮಾಡಿ ಹಾಕಬೇಕು. ಸ್ವಲ್ಪನೇ ಅದ ನೋಡ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ತೆಳುವಾಗಬಾರ್ದು. ಚಪಾತಿ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ಚಕ್ಲಿ ಹಿಟ್ಟು. ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ಅದನ್ನು ಮಾಡ್ಬೋದು ನಾವು ನೋಡಿ. ನಿಧಾನ ಮಿಕ್ಸ್ ಮಾಡಿ, ಬಿಸಿ ಇರುತ್ತೆ ನೀರು, ಹಾಗಾಗಿ 2 ಉಂಡೆ ಮಾಡಿ ನಾನೊಂದು ಅರ್ಧ ಗಂಟೆ ಅದನ್ನು ನೆನೆಯಕ್ಕೆ ಬಿಟ್ಟಿದ್ದೆ. ನಾನು ನೀಟಾಗಿ ನಾದಬೇಕು. ಚಪಾತಿ ಹಿಟ್ಟು ಅದ ಗೊತ್ತಾಗುತ್ತಲ್ಲ ಅದಕ್ಕೆ ನೋಡಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟು ನೆಕ್ಸ್ಟು ನಾನು ಒಂದು ಬಿಳಿ ಬಟ್ಟೆ ತೊಗೊಂಡು ಅದನ್ನು ಅದ್ರ ಮೇಲೆ ನಾನು ಚಕ್ಲಿ ಮಾಡ್ತಾಯಿದ್ದೀನಿ. ಚಕ್ಲಿ ಒಳ್ಳಿಗೆ ಫಸ್ಟು ಎಣ್ಣೆ ಹಾಕಬೇಕು, ಆಮೇಲೆ ಹಿಟ್ಟನ್ನ 1-2 ಸಲ ನಾದಿ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಒಳ್ಳಿಗೆ ಹಾಕಿ ನಿಧಾನ ನೋಡಿ ಚಕ್ಲಿನ. ಅದರಿಂದ ಈ ಚಕ್ಲಿ ಒಳ್ಳಿ ನೋಡಿ ಒಂದು ಚೂರು ಅದು ಕೆಟ್ಟೋಗಲ್ಲ, ಕಟ್ಟಾಗಲ್ಲ, ಏನೂ ಆಗಲ್ಲ. ಕರೆಕ್ಟಾಗಿ ಬಂದಿದೆ. ಮೆಷರ್ಮೆಂಟು ನಾನು ಹಾಕಿರೋದು ಪರ್ಫೆಕ್ಟಾಗಿದೆ ಅಂತ ನೋಡಿ. ಇವಾಗ ಎಣ್ಣೆ ಕಾದಿದೆಯಾ ಅಂತ ನೋಡಿ ಚಕ್ಲಿನ ಒಂದೊಂದೇ ಹಾಕ್ಬೇಕು. ನಿಧಾನ ಹಾಕಿ ಮೀಡಿಯಮ್ ಉರಿ ಇರಲಿ ಸ್ಟವ್. ಅದು ಬಬಲ್ ಜಾಸ್ತಿ ಬರುತ್ತೆ ಹಾಕಿದ ತಕ್ಷಣ. ಬೆಂದಾದಮೇಲೆ ಆ ಬಬಲ್ಸ್ ಇರುತ್ತಲ್ಲ, ಬಬಲ್ಸ್ ಕಡಿಮೆ ಆಗುತ್ತೆ ನೋಡಿ ಬೆಂದಾದಮೇಲೆ. ಹೀಗೆ ಒಂದೊಂದೇ ನಿಧಾನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲೆಲ್ಲೂ ಕೆಟ್ಟೋಗಲ್ಲ, ಕಟ್ಟಾಗಲ್ಲ, ಏನೂ ಆಗಲ್ಲ. ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.